ಎಲ್ಲರಿಗೂ ಜಾನ್ ಲೂಯಿಸ್ ಮೆಮರಿ ಶಾಲೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಮ್ಮ ಕಲ್ಪನೆಯ ಶಕ್ತಿಯನ್ನೇ ಬಳಸಿ ಹೇಗೆ ಸುಲಭವಾಗಿ ವಿಷಯಗಳನ್ನು ನೆನ್ಪಿಟ್ಕೋಬಹುದು ಅಂತ ನೋಡೋಣ. ಅದು ಮೆಮರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರ 5 ಅದ್ಭುತ ತತ್ವಗಳ ಮೂಲಕ. ನೆನ್ಪಿಟ್ಕೊಳ್ಳೋದು ಅಂದ್ರೆ ಬರೀ ಓದೋದಲ್ಲ, ಅದೊಂದು ಮಜವಾದ ಆಟ. ಹಾಗಾದ್ರೆ ಒಂದು ವಿಚಿತ್ರವಾದ ಕಥೆಯ ಮೂಲಕ ಈ ಪಯಣವನ್ನ ಶುರು ಮಾಡೋಣವಾ? ಸರಿ, ಈಗ ನಮ್ಮ ಕಲ್ಪನೆಯ ಸಾಹಸ ಶುರು. ಆರಾಮವಾಗಿ ಕಣ್ಮುಚ್ಚಿ ಒಂದು ಗಿಜಿಗಿಜಿ ಅನ್ನೋ ಹಣ್ಣಿನ ಅಂಗಡಿಯೊಳಗೆ ನಡೀತಾ ಇದೀವಿ ಅಂತ ಅನ್ಕೊಳ್ಳಿ. ಆಹಾ, ಹಣ್ಣುಗಳ ಸಿಹಿ ಸುವಾಸನೆ ಗಾಳಿಯಲ್ಲಿ ಹರಡದೆ. ಬಣ್ಣ ಬಣ್ಣದ ಹಣ್ಣುಗಳು ಕಣ್ಣಿಗೆ ಹಬ್ಬ ತರ ಕಾಣ್ತಾ ಇದೆ. ಅಲ್ಲಿ ನೋಡಿ, ಕಣ್ಣಿಗೆ ರಾಚೋ ಹಾಗೆ ಒಂದು ದೊಡ್ಡ ಬಂಗಾರದ ಬಣ್ಣದ ಅನಾನಸ್ ಇದೆ. ಅದರ ಮೈಮೇಲೆ ಮುಳ್ಳು ಮುಳ್ಳು, ತುದಿಯಲ್ಲಿ ಹಸಿರು ಎಲೆಗಳ ಕಿರೀಟ. ಅದರ ಪ್ರತಿಯೊಂದು ಡೀಟೇಲನ್ನು ಮನಸ್ಸಲ್ಲಿ ಕ್ಲಿಯರ್ ಆಗಿ ಚಿತ್ರಿಸ್ಕೊಳ್ಳಿ. ಈಗ ನೋಡಿ, ಕತೆಯಲ್ಲಿ ಒಂದು ಟ್ವಿಸ್ಟ್. ಆ ಅನಾನಸನ್ನು ಪಟ್ ಅಂತ ಕಟ್ ಮಾಡ್ತಿದ್ದ ಹಾಗೇನೆ ಒಳಗಡೆಯಿಂದ ಜ್ಯೂಸ್ ಬರೋ ಬದಲು ಸಣ್ಣ ಸಣ್ಣ 100 ಬುಕ್ಗಳು ರೆಕ್ಕೆ ಬಡ್ಕೊಂಡು ಹಕ್ಕಿಗಳ ಥರ ಪುರ್ರ್ ಅಂತ ಹಾರಿ ಹೋಗ್ತವೆ. ಎಷ್ಟು ವಿಚಿತ್ರ ಅಲ್ವಾ? ಆದ್ರೆ ಖಂಡಿತ ನೆನ್ಪಲ್ಲಿ ಉಳಿಯುತ್ತೆ. ಆ ಪುಸ್ತಕಗಳು ಹೋದ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ರಾಜರ ಸಿಂಹಾಸನ ಬಂದ್ಬಿಡುತ್ತೆ. ಕೆಂಪು ವೆಲ್ವೆಟ್ ಎಲ್ಲ ಹಾಕಿ ನೋಡೋಕೆ ವೈಭವಪೇತವಾಗಿದೆ. ಆದ್ರೆ ಮಜಾ ನೋಡಿ, ಆ ಸೀಟಿಗೋಸ್ಕರ ರಾಜರು ಫೈಟ್ ಮಾಡ್ತಿಲ್ಲ, ಬದಲಾಗಿ 2 ನಾಯಿಗಳು ಜಗಳಾಡ್ತಾ ಇವೆ. ತಮಾಷೆ ಅಲ್ವಾ? ಆ ಜಗಳದಲ್ಲಿ ಒಂದು ನಾಯಿ ಪಕ್ಕದಲ್ಲಿ ಸುಮ್ಮನೆ ನಿಂತಿದ್ದ ದೊಡ್ಡ ಆನೆ ಮೇಲೆ ಧುಮ್ ಅಂತ ಜಿಗಿದು ಬಿಡುತ್ತೆ. ಆದ್ರೆ ಆ ಆನೆಗೆ ಕೋಪನೆ ಬರಲ್ಲ. ಬದಲಿಗೆ ಅದು ನಿಧಾನಕ್ಕೆ ಅಲ್ಲೇ ಇದ್ದ ಒಂದು ಪಿಯಾನೋ ಹತ್ರ ಹೋಗಿ ತನ್ನ ಸೊಂಡಿಲಿನಿಂದ ಮ್ಯೂಸಿಕ್ ಪ್ಲೇ ಮಾಡೋಕ್ ಶುರು ಮಾಡುತ್ತೆ. ಯೋಚನೆ ಮಾಡಿ ನೋಡಿ, ಆ ಪಿಯಾನೋದಿಂದ ಬರ್ತಿರೋದು ಸಂಗೀತದ ಸ್ವರಗಳಲ್ಲ, ಅದರ ಬದಲು ಕಾರಂಜಿಯಿಂದ ನೀರು ಚಿಮ್ಮೋ ಹಾಗೆ ಬಣ್ಣ ಬಣ್ಣದ ಹೂಗಳು ಹೊರಗೆ ಬರ್ತಾ ಇವೆ. ಆಹಾ, ಇಡೀ ಜಾಗದಲ್ಲಿ ಒಳ್ಳೆ ಹೂವಿನ ಪರಿಮಳ. ಅದನ್ನೊಮ್ಮೆ ಫೀಲ್ ಮಾಡಿ ನೋಡಿ. ಈ ಹೂಗಳೆಲ್ಲ ಗಾಳಿಲಿ ತೇಲ್ತಾ ತೇಲ್ತಾ ಆಕಾಶಕ್ಕೆ ಹೋಗಿ ಅಲ್ಲಿದ್ದ ಬಿಳಿ ಮೋಡಗಳನ್ನ ಒಂದು ಕಾಮನ ಬಿಳಿನ ಗಾರ್ಡನ್ ತರ ಮಾಡ್ಬಿಟ್ಟಿವೆ. ಇಡೀ ಆಕಾಶ ಬಣ್ಣಗಳಿಂದ ತುಂಬಿ ಹೋಗಿದೆ. ನೋಡಕ್ಕೆ ಒಂಥರ ಅದ್ಭುತ. ಅರೆ ನೋಡಿ, ಆ ಬಣ್ಣದ ಮೋಡಗಳಿಂದ ನೀರ್ ಬರ್ತಿಲ್ಲ, ಬದಲಿಗೆ ಟೇಸ್ಟಿಯಾಗಿರೋ ತಣ್ಣಗಿರೋ ಕೋನ್ ಐಸ್ ಕ್ರೀಮ್ ಮಳೆ ಸುರಿತಾ ಇದೆ. ವಾವ್! ಅದರ ರುಚಿ, ಆ ತಂಪು ಎಲ್ಲವನ್ನೂ ಕಲ್ಪನೆ ಮಾಡ್ಕೊಳ್ಳಿ. ಈ ಐಸ್ ಕ್ರೀಮ್ ಮಳೆ ಎಲ್ಲ ಎಲ್ಲಿ ಬೀಳ್ತಾ ಇದೆ ಗೊತ್ತಾ? ಗಾಳಿಲಿ ತೇಲ್ತಾ ಇರೋ ಒಂದು ದೊಡ್ಡ ಬೆಚ್ಚಗಿನ ಜಾಕೆಟ್ ಮೇಲೆ. ಅದರ ಪಾಕೆಟ್ಸ್ ಎಲ್ಲ ಐಸ್ ಕ್ರೀಮಿಂದ ಫುಲ್ ತುಂಬಿ ಹೋಗಿದೆ. ಓಕೆ, ಇದೇನಿದು ಇಷ್ಟೊಂದು ವಿಚಿತ್ರವಾದ ಕಥೆ ಅಂತ ಅನಿಸ್ತಾ ಇದೆಯಾ? ಅನಾನಸ್, ಪುಸ್ತಕ, ಸಿಂಹಾಸನ, ಇದಕ್ಕೇನಾದ್ರೂ ಅರ್ಥ ಇದೆಯಾ? ಖಂಡಿತ ಇದೆ. ಬನ್ನಿ, ಈ ಕಥೆಯ ಹಿಂದಿರೋ ಸೀಕ್ರೆಟ್ ಏನು ಅಂತ ಈಗ ನೋಡೋಣ. ನೋಡಿದ್ರಾ? ಆ ವಿಚಿತ್ರ ಕತೆ ಸುಮ್ಮನೆ ಟೈಮ್ ಪಾಸ್ಗೆ ಹೇಳಿದ್ದಲ್ಲ, ಅದೊಂದು ಪವರ್ಫುಲ್ ಮೆಮೊರಿ ಟೆಕ್ನಿಕ್. ಸರಿ, ಈಗ ಕಥೆಯನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ. ಫಸ್ಟ್ ಏನಿತ್ತು? ಅನಾನಸ್. ಅದರಿಂದ ಏನ್ ಬಂತು? ಬುಕ್ಸ್. ಆಮೇಲೆ ಸಿಂಹಾಸನ. ಹೀಗೆ ನೋಡಿ, ಆ ಕಥೆಯ ಮೂಲಕ ನಾವು ಈ 10 ಪದಗಳನ್ನ ಅದು ಸರಿಯಾದ ಆರ್ಡರ್ನಲ್ಲಿ ನೆನ್ಪಿಟ್ಕೊಂಡ್ವಿ. ಈ ಸೂಪರ್ ಟೆಕ್ನಿಕ್ ಹಿಂದಿರೋ ಮ್ಯಾಜಿಕ್ ಏನು? ಇದರ ಸೃಷ್ಟಿಕರ್ತ ಮೆಮರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್. ಅವರ ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ಪ್ರಿನ್ಸಿಪಲ್ಸ್ ಏನು ಅಂತ ಈಗ ತಿಳ್ಕೊಳ್ಳೋಣ. ಈ ಟೆಕ್ನಿಕ್ಗೆ ಇರೋದು ಕೇವಲ 5 ಸಿಂಪಲ್ ರೂಲ್ಸ್. ಅದನ್ನ ನಾವು PLAV ಅಂತ ಸುಲಭವಾಗಿ ನೆನ್ಪಿಟ್ಕೋಬಹುದು. P ಅಂದ್ರೆ ಪಿಕ್ಚರ್, L ಅಂದ್ರೆ ಲೊಕೇಶನ್, A ಅಂದ್ರೆ ಅಸೋಸಿಯೇಷನ್, Y ಅಂದ್ರೆ ಯಮ್ಮಿ, ಮತ್ತೆ V ಅಂದ್ರೆ ವಿಜುವಲೈಸೇಷನ್. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು ಪಿ ಅಂದ್ರೆ ಪಿಕ್ಚರ್, ಅಂದ್ರೆ ಚಿತ್ರ. ಯಾವುದೇ ಒಂದು ಪದವನ್ನ ನೆನ್ಪಿಟ್ಕೊಳ್ಬೇಕಾದ್ರೆ ಮೊದಲು ಅದಕ್ಕೊಂದು ಚಿತ್ರವನ್ನ ಮನ್ಸಲ್ಲಿ ಕಟ್ಕೋಬೇಕು. ಅನಾನಸ್ ಅಂದ ತಕ್ಷಣ ಅದರ ಪಿಕ್ಚರ್ ತಲೆಗೆ ಬರುತ್ತಲ್ವಾ? ಅದೇ ನಮ್ಮ ಮೆಮರಿ ಜರ್ನಿಯ ಫಸ್ಟ್ ಸ್ಟೆಪ್. ಎರಡನೇದು ಎಲ್, ಲೊಕೇಶನ್ ಅಂದ್ರೆ ಸ್ಥಳ. ನಮ್ಮ ಬ್ರೈನ್ಗೆ ಜಾಗಗಳು ಬೇಗ ನೆನ್ಪುಳಿಯುತ್ತೆ. ಅದಕ್ಕೆ ನಾವು ಕಲ್ಪನೆ ಮಾಡ್ಕೊಂಡಿರೋ ಚಿತ್ರಗಳನ್ನ ನಮಗ್ ಗೊತ್ತಿರೋ ಒಂದು ಜಾಗದಲ್ಲಿಟ್ರೆ ಅದನ್ನ ಆರ್ಡರ್ ಆಗಿ ಜೋಡಿಸೋದು ಸುಲಭ. ನಮ್ಮ ಕಥೆ ಹಣ್ಣಿನ ಅಂಗಡಿ ಶುರುವಾಗಿದ್ದು ಇದೇ ಕಾರಣಕ್ಕೆ. ಮೂರನೇದು ಎ, ಅಸೋಸಿಯೇಷನ್ ಅಂದ್ರೆ ಸಂಬಂಧ. ಇದು ತುಂಬಾನೇ ಇಂಪಾರ್ಟೆಂಟ್. ಈ ಟೆಕ್ನಿಕ್ನ ಹಾರ್ಟ್ ಇದ್ದ ಹಾಗೆ. ಇಲ್ಲಿ ನಾವು ಒಂದಕ್ಕೊಂದು ಸಂಬಂಧನೇ ಇಲ್ಲದ 2 ವಸ್ತುಗಳನ್ನ ಒಂದು ವಿಚಿತ್ರವಾದ ಆಕ್ಷನ್ ಇರೋ ರೀತಿಯಲ್ಲಿ ಕನೆಕ್ಟ್ ಮಾಡ್ತೀವಿ. ಕನೆಕ್ಷನ್ ಎಷ್ಟು ವಿಚಿತ್ರವಾಗಿರುತ್ತೋ ನೆನ್ಪು ಅಷ್ಟು ಸ್ಟ್ರಾಂಗ್ ಆಗಿ ಉಳಿಯುತ್ತೆ. ನಮ್ಮ ಕಥೆಯಲ್ಲೇ ನೋಡಿ, ಬುಕ್ಸ್ ಸುಮ್ಮನೆ ಅನಾನಸ್ ಪಕ್ಕ ಇರಲಿಲ್ಲ, ಬದಲಿಗೆ ಅದರ ಒಳಗಿಂದ ಸಿಡಿದು ಹೊರಗೆ ಬಂತು. ಈ ಆಕ್ಷನ್ ಇರೋ ಇಮೇಜ್ ಆ 2 ವಸ್ತುಗಳ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಮಾಡುತ್ತೆ, ಮರೆಯೋಕೆ ಆಣಲ್ಲ. 4ನೇದು ವೈ, ಯಮ್ಮಿ ಅಂದ್ರೆ ರುಚಿಕರ.
ನಮ್ಮ ನೆನಪನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ನಮ್ಮ 5 ಸೆನ್ಸ್ಗಳನ್ನ ಬಳಸಬೇಕು. ನಮ್ಮ ಕಲ್ಪನೆಯ ಕಥೆಯಲ್ಲಿ ನೋಡೋದು, ಕೇಳೋದು, ವಾಸನೆ, ರುಚಿ, ಸ್ಪರ್ಶ ಎಲ್ಲವನ್ನೂ ಸೇರಿಸಿದ್ರೆ ನಮ್ಮ ಮೆಮೊರಿ ಲೈವ್ ಆಗುತ್ತೆ. ನಮ್ಮ ಕಥೆಯಲ್ಲೇ ನೋಡಿ, ಹೂವಿನ ಪರಿಮಳ, ಪಿಯಾನೋ ಮ್ಯೂಸಿಕ್, ಐಸ್ ಕ್ರೀಮ್ನ ರುಚಿ ಮತ್ತೆ ತಂಪು ಇದೆಲ್ಲವನ್ನೂ ನಾವು ಫೀಲ್ ಮಾಡಿದ್ವಿ ಅಲ್ವಾ? ಇದು ನಮ್ಮ ಕಥೆಯನ್ನ ಬರೀ ಚಿತ್ರವಾಗಿ ಉಳಿಸದೆ ಒಂದು ಅನುಭವವನ್ನಾಗಿ ಮಾಡುತ್ತೆ. ಕೊನೆಯದಾಗಿ ವಿಜುವಲೈಸೇಷನ್ ಅಂದ್ರೆ ದೃಶ್ಯೀಕರಣ. ಈಗ ನಾವು ಕ್ರಿಯೇಟ್ ಮಾಡಿದ ಎಲ್ಲ ಚಿತ್ರಗಳನ್ನ, ಕನೆಕ್ಷನ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಮನಸ್ಸಲ್ಲೇ ಒಂದು ಸಣ್ಣ ಸಿನಿಮಾ ಥರ ಫಸ್ಟಿಂದ ಲಾಸ್ಟ್ವರೆಗೂ ಪ್ಲೇ ಮಾಡಬೇಕು. ಹೀಗೆ ಮಾಡಿದ್ರೆ ಎಲ್ಲವೂ ನಮ್ಮ ಮೆಮೊರಿಯಲ್ಲಿ ಪರ್ಮನೆಂಟ್ ಆಗಿ ಸೇವ್ ಆಗುತ್ತೆ. ನಮ್ಮ ಇಮ್ಯಾಜಿನೇಷನ್ ಪವರನ್ನ ಎಚ್ಚರಗೊಳಿಸೋ ಈ 5 ಅದ್ಭುತ ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಕ್ಕಾಗಿ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಣ. ಓಕೆ, ಈಗ ಈ ಪವರ್ಫುಲ್ ಟೆಕ್ನಿಕ್ ಗೊತ್ತಾಗಿದೆ. ಈಗಿದನ್ನ ಪ್ರಾಕ್ಟೀಸ್ ಮಾಡೋ ಟೈಮ್. ಹಾಗಾದ್ರೆ ಇನ್ನೊಂದು ಹೊಸ ಸಾಹಸಕ್ಕೆ ರೆಡಿಯಾಗೋಣವಾ? ಹಾಗಾದ್ರೆ ಇಲ್ಲಿದೆ ಹೊಸ ಚಾಲೆಂಜ್ ಲಿಸ್ಟ್. ಈ 10 ಪದಗಳನ್ನ ಆರ್ಡರ್ ಪ್ರಕಾರ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಕೀಲಿ, ಮರ, ಕಾರು, ನಕ್ಷತ್ರ, ಗಡಿಯಾರ, ಸೇತುವೆ, ಟೋಪಿ, ದೋಣಿ, ಚೆಂಡು ಮತ್ತೆ ಕೊನೆಗೆ ಬಾಗಿಲು. ಜಾನ್ ಲೂಯಿಸ್ ಅವರ PLAY ರೂಲ್ಸ್ ಬಳಸಿ ಸ್ವಂತದೊಂದು ವಿಚಿತ್ರ ಕತೆ ರೆಡಿ ಮಾಡಿ. ಹೇಗೆ ಕನೆಕ್ಟ್ ಮಾಡ್ಬೋದು? ಬಹುಶಃ ಒಂದು ದೊಡ್ಡ ಕೀಲಿ ಹಾಕಿ ಮರವನ್ನೇ ಓಪನ್ ಮಾಡ್ಬೋದಾ? ಅಥವಾ ಆಕಾಶದಿಂದ ಒಂದು ನಕ್ಷತ್ರ ಬಿದ್ದು ಗಡಿಯಾರದ ಒಳಗೆ ಹೋಗ್ಬೋದಾ? ಯೋಚನೆ ಮಾಡಿ. ನಿಮ್ಮ ಕಲ್ಪನೆಗೆ ಲಿಮಿಟೇ ಇಲ್ಲ. ಈ ಪದಗಳನ್ನ ನೆನ್ಪಿಟ್ಕೊಳ್ಳಕ್ಕೆ ಯಾವ ಥರದ ಅದ್ಭುತ ಕಥೆಯನ್ನ ಕಟ್ತೀರಿ? ನಿಮ್ಮ ಪ್ರಯತ್ನ ಹೇಗಿತ್ತು ಅಂತ ನಮ್ಗೆ ತಿಳಿಸಿ. ನಿಮ್ಮ ಸ್ಮರಣಾಶಕ್ತಿಯನ್ನ ಅನ್ವೇಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.